ಎಲ್ರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಇವತ್ತು ಈ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವಂಥ ಸಂದರ್ಭ ಇವತ್ತು. ಇದನ್ನು ಮೊದಲು ನಾವು ಏನಂತ ಕೇಳಿದರೆ ಇದನ್ನು ಕಾನೂನು ದಿನಾಚರಣೆ ಅಂತ ಮಾಡ್ತಾ ಇದ್ವಿ ನಾವು. ಅದನ್ನು 2015ರಲ್ಲಿ ಏನಂತ ಕೇಳಿದರೆ ಇದನ್ನು ಸಂವಿಧಾನ ದಿನಾಚರಣೆ ಅಂತ ಬದಲಾಯಿಸಿದ್ರಿ. ಇದನ್ನು ಇತ್ತೀಚೆಗೆ 2015ರಿಂದ ನಾವು ಇದನ್ನು ಮಾಡ್ತಿರೋದು. ಯಾಕೆ ಮಾಡಿದ್ರಿ ಇದನ್ನು ಅನ್ನೋದ್ರ ಕುರಿತು ನಾವು ದಿನಾಲು ಏನಂತ ಕೇಳಿದರೆ ಒಂದು ಸಂವಿಧಾನ ಪ್ರಸ್ತಾವನೆಯನ್ನು ನಾವು ನೋಡ್ತಿರ್ತೀವಿ. ನಾವು ಸಂವಿಧಾನ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಮೇಡಮ್ ಅವ್ರು ಕೆಲವೊಂದು ಸಂಕ್ಷಿಪ್ತವಾಗಿ ನಿಮಗೆಲ್ಲ ಹೇಳಿದರು. ನಮ್ಮ ದೇಶ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ಕೇಳಿದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಅಂದರೆ ಅಲ್ಲಿವರೆಗೆ ನಾವೆಲ್ಲರೂ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ವಿ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಅವಾಗ ನಾವೆಲ್ಲರೂ ಉಸಿರಾಡಬೇಕಾದ್ರೂ ಕೂಡ ಇನ್ನೊಬ್ಬರು ಪರ್ಮಿಷನ್ ತೆಗೆದುಕೊಳ್ಳುವಂಥ ಸ್ಥಿತಿ ಇತ್ತು. ಅದು ನಮಗೆ ಸ್ವಲ್ಪ ಗೊತ್ತಿರಲಿಲ್ಲ. ಯಾಕೆ ನಾವೆಲ್ಲರೂ ಹೇಳ್ತಿರ್ತಿಲ್ಲ ಅವಾಗವಾಗ ನಿಮಗೆ, ನಾವೆಲ್ಲ ಹುಟ್ಟಿದ್ದು ಸ್ವಾತಂತ್ರ್ಯದ ನಂತರ. ಹೀಗಾಗಿ ನಮಗೆ ಅದು ಇನ್ನೊಬ್ಬರ ಇದರಲ್ಲಿ ಬದುಕುವಂಥ ಸ್ಥಿತಿ ಗೊತ್ತಿರೋಂಗಿಲ್ಲ ಕೆಲವೊಂದು ಸಲ ನಮಗೆ. ಸೊ ಪ್ರತಿ ದೇಶ ಏನಂತ ಕೇಳಿದರೆ ಅದಕ್ಕೆ ತನ್ನದೇ ಆದಂಥ ಒಂದು ಕಾನೂನು ಚೌಕಟ್ಟನ್ನು ಕೂಡ ಹೊಂದಿರಬೇಕಾದ್ರೆ ಅದಕ್ಕೆ ಸಂವಿಧಾನ ಭಾಳಷ್ಟು ಅವಶ್ಯಕವಾಗಿರುವಂಥದ್ದು. ಈ ನವೆಂಬರ್ 26ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಅಂತ ಕೇಳಿದರೆ 1947 ಆಗಸ್ಟ್ದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿಂದ ಸುಮಾರು ವರ್ಷಗಳವರೆಗೆ, ಅಂದರೆ 1-2 ವರ್ಷಗಳವರೆಗೆ ಏನಂತ ಕೇಳಿದರೆ, ಯಾಕಂದರೆ ಆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಅದಕ್ಕೊಂದು ಕರಡು ಸಮಿತಿಯನ್ನು ನೇಮಕ ಮಾಡಿದರು. ಅದಕ್ಕೆ ಇವರು ಕರಡು ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನಂತ ಕೇಳಿದರೆ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಸೊ ಅಲ್ಲಿಂದ ಶುರುವಾಗ್ತದೆ ಅದನ್ನು ಸಂವಿಧಾನ ಹೇಗೆ ಬರೀಬೇಕು, ಎಂತ ಬರೀಬೇಕು. ಮೇಡಮ್ ಅವ್ರು ಅಂದಂಗೆ ಏನಂತ ಕೇಳಿದರೆ ಇದು ಜಾತ್ಯತೀತ ರಾಷ್ಟ್ರ. ಇದು ಭಾಳಷ್ಟು ಜಾತಿಗಳನ್ನು ಒಳಗೊಂಡಿರುವಂಥ ರಾಷ್ಟ್ರ. ಇದು ಎಷ್ಟೋ ಧರ್ಮಗಳಿದ್ದಾವೆ, ಎಷ್ಟೋ ಜಾತಿಗಳಿದ್ದಾವೆ. ಇವಕ್ಕನ್ನೆಲ್ಲ ಬರೀಬೇಕು ಅಂತ ಕೇಳಿದರೆ ಯಾವ ದೇಶದವರಿಗೂ ಸಾಧ್ಯ ಇರಲಿಲ್ಲ ಅದು. ಅದಕ್ಕೆ ಬೇರೆ ಬೇರೆ ದೇಶಗಳಿಗೂ ಕೆಲವೊಬ್ರು ಹೋಗ್ಬೋದು. ನಮ್ಮ ದೇಶದವರು ನೀವು ಬರ್ರಿ, ಆವಾಗಿನ ಕಾಲದಲ್ಲಿ ಇರುವಿನಂಥವ್ರು ಭಾಳಷ್ಟು ಪಂಡಿತರು, ಅವರು ಸಂವಿಧಾನದಲ್ಲಿ ಪಂಡಿತರು. ಅವ್ರ ಕಡೆ ನಮ್ಮ ಪಂಡಿತರು ಕೂಡ ಹೋಗಿದ್ರು ಅಲ್ಲಿಗೆ, ನಮ್ಮ ದೇಶಕ್ಕೊಂದು ಸಂವಿಧಾನ ಬರೆದು ಕೊಡಿ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಏನು ಒಂದು ಧರ್ಮನ, ಒಂದು ಜಾತಿನ, ಒಂದು ಪಂಥ ಇದೆಯಾ? ನಾವು ಯಾವ ಪಂಥಕ್ಕೆ ಅಂತ ಹೇಳಿ ಬರೆದು ಕೊಡು ನಿಮಗೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇದನ್ನ ಏನಾದರೂ ಬರಿತಾ ಇದ್ದಾರೆಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅವ್ರನ್ನ ಹೋಗಿ ಕೇಳ್ಕೊಂಬಿಡಿ ಯಾಕಂದ್ರೆ ಅಂತ ಹೇಳ್ತಾರೆ ಅವರು. ಈಗ ಅವರೇ ಬರಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆದವ್ರು ಇನ್ನೊಂದು ಬರಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ವಿಚಾರ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಅವ್ರ ಕಡೆ ಬಂದು ಕೇಳಿದ ಏನಂತ, ಇಲ್ಲ ಇದು ನಮ್ಮ ದೇಶಕ್ಕೊಂದು ಕಾನೂನು ಚೌಕಟ್ಟು ಬೇಕಾಗ್ತದೆ. ಯಾಕಂದರೆ ಪ್ರತಿಯೊಂದು ಧರ್ಮ ಭಾಳಷ್ಟು ಇದ್ದಾವೆ ನಮ್ಮ ಹತ್ರ, ಅವಕ್ಕೆಲ್ಲ ಒಂದು ಅವಕಾಶವನ್ನು ಒದಗಿಸ್ಕೊಡ್ಬೇಕಾಗಿತ್ತು ಅಂತ ಕೇಳಿದರೆ ನೀವು ಒಂದು ಸಂವಿಧಾನವನ್ನು ತಯಾರು ಮಾಡಬೇಕು ಅಂತ ವಿಚಾರ ಬಂದಾಕ್ರೆ ಏನಂತ ಕೇಳಿದರೆ ಬಾಬಾ ಸಾಹೇಬ್ರು ಅದನ್ನು ಕೂತ್ಕೊಂಡು ಏನಂತ ಕೇಳಿದ್ರೆ ಸುಮಾರು ವರ್ಷಗಳವರೆಗೆ ಅದನ್ನು ಬರೀತಾ ಇದ್ದಾರೆ. ಬರೆದ್ಬಿಟ್ಟು ಅಲ್ಲಿಂದ 1947 ಅಂತ ಹೇಳಿದ್ನಲ್ಲ, ಅಲ್ಲಿಂದ 1949ರವರೆಗೆ ಏನಪ್ಪ ಅಂತ ಕೇಳಿದರೆ ಅದನ್ನು ಬರೆದ ನಂತರ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನವೆಂಬರ್ 26ಕ್ಕೆ ಏನಂತ ಕೇಳಿದರೆ ನವೆಂಬರ್ 26, 1949ರಂದು ಏನಂತ ಕೇಳಿದರೆ ಈ ಸಂವಿಧಾನವನ್ನು ನಮ್ಮ ದೇಶ ಅಂಗೀಕರಿಸ್ತದೆ. ಇದನ್ನು ಅದರ ಪ್ರಯುಕ್ತ ಇಟ್ಕೊಂಡು ಏನಂತ ಕೇಳಿದ್ರೆ ನಾವು 1950 ಜನವರಿ 26ಕ್ಕೆ ಏನಂತ ಕೇಳಿದ್ರೆ ಇದನ್ನು ಜಾರಿಗೆ ತಂದ್ವಿ ನಾವು. ಸೊ ಇಷ್ಟು ಸುದೀರ್ಘವಾಗಿ ಬರೆದಂಥ ಸಂವಿಧಾನ ಎಂಥದ್ದು ಇರಬೇಕು ಅಂತ ಕೇಳಿದರೆ ಅದು ಲಿಖಿತವಾಗಿರುವಂಥ ಸಂವಿಧಾನ. ಈಗ ನೀವು ಬೇರೆ ಬೇರೆ ಕಡೆ ದೇಶಗಳನ್ನ ತೆಗೆದುಕೊಂಡ್ರೆ ಕೆಲವು ಕಡೆ ಲಿಖಿತವಾಗಿರುವಂಥ ಸಂವಿಧಾನ ಇಲ್ಲ. ಆದರೆ ಈ ಬಾಬಾ ಸಾಹೇಬ್ರು ಏನಂತ ಕೇಳಿದರೆ ನಮ್ಮ ದೇಶಕ್ಕೆ ಬೃಹತ್ ಆಗಿರುವಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನಂತ ಕೇಳಿದರೆ ಇದು ಬೃಹತ್ ಆಗಿರುವಂಥ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡಿದ್ರಿ ಇದನ್ನು. ಸೊ ಇವತ್ತು ಕೂಡ ನಾವೇನಂತ ಕೇಳಿದರೆ ನಮ್ಗೇನಾದರೂ ಒಂದು ಸಮಾನತೆ ಸಿಕ್ಕಿದೆ ಅಂತ ಕೇಳಿದರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯವಾಗಿತ್ತು. ಯಾವುದೇ ಧರ್ಮ, ಪಂಥದಿಂದ, ಜಾತಿಯಿಂದ ನಮಗೆ ಸಮಾನತೆ ಸಿಗಲಿಲ್ಲ. ನಮಗೆ ಇವತ್ತು ನಾವು ಏನಾದರೂ ಸಮಾನತೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಕೇಳಿದರೆ ಅದು ಬಾಬಾ ಸಾಹೇಬ್ ಅವರ ಕೃಪೆ ಅಂತ ಕರೀತಾ ಇದ್ವಿ. ಇವತ್ತು ನಮ್ಮ ದೇಶದ ದೊಡ್ಡ ಧರ್ಮ ಗ್ರಂಥ ಯಾವುದು ಅಂತ ಯಾರಾದರೂ ಕೇಳಿದ್ರಪ್ಪ ಅಂತ ಕೇಳಿದರೆ ಅದು ನಮ್ಮ ಸಂವಿಧಾನ, ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಕರೀತಾ ಇದ್ದಾರೆ ಇವರು. ಬಹಳಷ್ಟು ದೇಶಗಳಲ್ಲಿ ಸಂವಿಧಾನವನ್ನು ಏನಪ್ಪಾ ಅಂತ ಕೇಳಿದರೆ ಅವ್ರು ರಾಜರ ಹೆಸರಲ್ಲೇ, ಬೇರೆ ಬೇರೆ ಧರ್ಮದ ಹೆಸರಲ್ಲೇ ಅದನ್ನು ಹೇಳ್ತಾ ಇದ್ದಾರೆ.
ಆದರೆ ನಾವು ಹೆಂಗೆ ಹೇಳ್ತೀವಪ್ಪ ಅಂತಂದ್ರೆ ಭಾರತದ ಪ್ರಜೆಗಳಾದ ನಾವು ಅಂತ ಕರೀತಾ ಇದ್ವಿ ನಾವು. ಈ ದಿನ ಅಂತೀರಲ್ಲ ನೀವು, ಅಂದ್ರೆ ಭಾರತ ಪ್ರಜೆಗಳನ್ನ ಇಟ್ಕೊಂಡ್ರೆ ಅವರು ಯಾವುದೇ ಧರ್ಮಕ್ಕೆ, ಜಾತಿಗೆ, ಪಂಥಕ್ಕೆ ಸೀಮಿತವಾಗಿರ್ಲಿಲ್ಲ. ಅದನ್ನ ಯಾವುದೇ ರಾಜ ಮಹಾರಾಜರ ಹೆಸರು ಇಟ್ಕೊಂಡು ಹೇಳಿಲ್ಲ. ಅದನ್ನ ಬೇರೆ ಬೇರೆ ದೇಶಗಳಿಗೆ ನೀವು ತೆಗೆದುಕೊಂಡ್ರಿಪ್ಪ ಅಂತ ಕೇಳಿದ್ರೆ ಅವ್ರು ಯಾವುದೋ ರಾಜ ಮಹಾರಾಜರು ಇದನ್ನ ಇಟ್ಕೊಂಡು ನೋಡ್ತಿರ್ತಾರೆ ಅವರು. ಸೊ ಇದರಲ್ಲಿ ಕೆಲವು ಮೂಲಭೂತ ಹಕ್ಕುಗಳನ್ನು ಕೂಡ ನೀಡಿದ್ದಾರೆ ನಮ್ಗೆ. ಈ ಸಮಾನತೆ ಹಕ್ಕು ಕೂಡ ಅದರಲ್ಲಿ ಬರುವಂಥದ್ದು, ಸ್ವಾತಂತ್ರ್ಯದ ಹಕ್ಕು ಇರುವಂಥದ್ದು. ಯಾಕಂತ ಕೇಳಿದ್ರೆ ಈ ಸ್ವಾತಂತ್ರ್ಯ ಹಕ್ಕು ಅಂತ ಒಂದು ಬಂತು ಅಂತ ಕೇಳಿದ್ರೆ ನೀವು ವಿಚಾರ ಮಾಡ್ರಿ, ಏನಿದೆ ಅದರಲ್ಲಿ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಅಂತ ವಿಚಾರ ಮಾಡಿದ್ರೆ ನೀವು, ನಿಮಗೆ ಬೇಕಾಗುವಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ನಮಗೆ ಅವಾಗ ಅವಕಾಶ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ. ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ